ಎಲ್ರಿಗೂ ನಮಸ್ಕಾರ. ಮೊನ್ನೆಯಿಂದ ನಟ ಧ್ರುವ ಸರ್ಜಾ ಅವರ ಹೊಸ ಲುಕ್ ಅಂದರೆ ಈಗ ಅವರ ಟ್ರಿಮ್ ಆಗಿ ಗಡ್ಡನೆಲ್ಲ ನೀಟಾಗಿ ಶೇವ್ ಮಾಡಿಸ್ಕೊಂಡು ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಮೀನ್ಸ್ ಅವರು ಇತ್ತೀಚೆಗೆ ಹೊಸಕೋಟೆಯ ಬಿರಿಯಾನಿ ಹೋಟೆಲ್ ಅನ್ಸುತ್ತೆ, ಅದು ಉದ್ಘಾಟನೆ ಬಂದಾಗ ನಾನು ಇದೇನು ಹಳೆ ವಿಡಿಯೋನ ಏನು ಇದು ಎಷ್ಟು ಲುಂಗಾಗಿ ಅಂದರೆ ಅದ್ದೂರಿ ಬಹದ್ದೂರು ಆ ಲುಕ್ಕಲ್ಲಿ ಕಾಣಿಸ್ಕೊಂಡಾಗ ವಾವ್, ಅದು ಹಳೆ ವಿಡಿಯೋನ ಏನೋ ನಾನು ಅನ್ಕೊಳ್ಳೋ ಟೈಮ್ನಲ್ಲಿ ಇಲ್ಲ ಅದು ಹೊಸ ವಿಡಿಯೋ, ಅವರು ಲುಕ್ನ ಚೇಂಜ್ ಮಾಡಿದ್ದಾರೆ ಅನ್ನೋದು ತುಂಬ ಖುಷಿ ಆಯಿತು. ಅದೇ ರೀತಿ ಅವರು ಚಾರ್ಜ್ ಶೀಟು ಮತ್ತು ಬಲರಾಮನ ದಿನಗಳು ಈ ಸಿನಿಮಾಗಳ ಒಂದು ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ಬಂದಾಗಲೂ ಅಷ್ಟೇ ಅವರ ಲುಕ್ ನೋಡ್ಬಿಟ್ಟು ಅಭಿಮಾನಿಗಳೆಲ್ಲ ಫಿದಾ ಆಗ್ಬಿಟ್ರು. ಯಾಕೆ ಅಂತಂದರೆ ಈ ಪೊಗುರು ಸಿನಿಮಾ ಆಗಿರ್ಬೋದು, ಆಮೇಲೆ ಮೊನ್ನೆ ರಿಲೀಸ್ ಆಗಿ 50 ಡೇಸ್ ಪೂರೈಸಿದ KD ಸಿನಿಮಾದಲ್ಲೂ ಅಷ್ಟೇ ಗಡ್ಡ ಬಿಟ್ಕೊಂಡು ವಿಚಿತ್ರವಾದ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡು ಅದು ಎಲ್ಲೋ ಒಂದು ಕಡೆ ಫೀಲ್ ಅನ್ನಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಅದ್ದೂರಿಯ ಅಚ್ಚು ಪಾತ್ರ ಆಗಿರ್ಬೋದು, ಬಹದ್ದೂರದ ಅಶೋಕ ಆಗಿರ್ಬೋದು, ಭರ್ಜರಿಯ ಆ ಲುಕ್ ಆಗಿರ್ಬೋದು, ಆ ಯಂಗ್ ಲುಕ್ಕು. ಪೊಗರು ಸಿನಿಮಾದಲ್ಲಿ ಅವ್ರು ಗಡ್ಡ ಬಿಟ್ಕೊಂಡು ಉದ್ದ ಕೂದಲ ಬಿಟ್ಕೊಂಡು ಡ್ರೆಸ್ಗಳು ಏನೋ ಹಾಕ್ಕೊಂಡ್ರು ಕೂಡ ಆ ಮೊದಲ 10-15 ನಿಮಿಷದ್ದು ಅದು ಏನು ಯಂಗ್ ಲುಕ್ಕು ಆ ಪಾತ್ರ ಬರುತ್ತಲ್ಲ, ದಟ್ ಈಸ್ ಗ್ರೇಟ್. ಯಾಕೆಂದರೆ ಅವರೇ ಸ್ವತಃ ವೆಯ್ಟ್ನ ಲಾಸ್ ಮಾಡಿಕೊಂಡು 15-20 kg ಅನಿಸುತ್ತೆ ವೆಯ್ಟ್ನ ಲಾಸ್ ಮಾಡಿಕೊಂಡು ಆ ಯಂಗ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ರು. ಅಂದರೆ ಅದರಲ್ಲೆಲ್ಲ ಟ್ರಿಮ್ ಎಲ್ಲ ಆಗಿದ್ರು. ಬಟ್ ಮಾರ್ಟಿನ್ ಸಿನಿಮಾ ಬಂದಾಗಲೂ ಅಷ್ಟೇ, ಅದರಲ್ಲಿ ಡಬಲ್ ರೋಲು, ಒಂದು ರೋಲು ಹಿಂಗಿದ್ರು ಕೂಡ ಇನ್ನೊಂದು ರೋಲಲ್ಲಿ ಅಧಿಕಾರಿ ಪಾತ್ರ ಏನು ಮಾಡಿದಾರೋ ಅದರಲ್ಲೂ ಸ್ವಲ್ಪ ಯಂಗ್ ಲುಕ್ಕಾಗಿ ಕಾಣಿಸ್ಕೊಂಡಿದ್ರು. ಬಟ್ ಈಗ KDಯಲ್ಲೂ ಅಷ್ಟೇ ಗಡ್ಡ ಎಲ್ಲ ಬಿಡ್ಕೊಂಡು, ಅಂದರೆ ಎರಡು ರೀತಿ ಪಾತ್ರ ಆಯಿತು. ಗಡ್ಡ ಎಲ್ಲ ಬಿಡ್ಕೊಂಡಾಗ ಏನೋ ಒಂದು ರೀತಿ ಸ್ವಲ್ಪ ನಮಗೆ ಅದ್ದೂರಿ ಬಹದ್ದೂರು ಭರ್ಜರಿ ಸಿನಿಮಾಗಳ ಧ್ರುವ ಸರ್ಜಾ ಅವ್ರು ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ರು. ತುಂಬ ಜನ ಅಭಿಮಾನಿಗಳು ಕೂಡ ಹೇಳೋದನ್ನು ನನಗೆ ಕೇಳಿಸ್ಕೊಂಡಿದ್ದೀನಿ, ಕಾಮೆಂಟ್ಸ್ ಎಲ್ಲ ಹಾಕ್ತಾಯಿದ್ರು. ಕೆಲವ್ರು ಅಂಜಿಕೆನೂ ಕೂಡ ಆಗಿತ್ತು, ನನಗೂ ಹಂಗೆ ಅನ್ನಿಸ್ತಾ ಇತ್ತು. ಎಲ್ಲೋ ಒಂದು ಕಡೆ ಆ ಲುಕ್ಕು ಸ್ವಲ್ಪ ಚೆನ್ನಾಗಿತ್ತು. ಅಂದರೆ ಪ್ರಯೋಗಗಳನ್ನ ಮಾಡಬಾರ್ದು ಅಂತಲ್ಲ, ಪ್ರಯೋಗಗಳನ್ನ ಮಾಡಬೇಕು, ಹೊಸ ರೀತಿಯ ಕಥೆಗಳಲ್ಲೂ ಕೂಡ ಅವ್ರು ನಟಿಸ್ಬೇಕು, ಅದ್ರ ಬಗ್ಗೆ ನನಗೇನಿಲ್ಲ. ಬಟ್ ನನಗೆಲ್ಲೋ ಒಂದು ಕಡೆ ಹಂಗೆ ಅನ್ನಿಸ್ತಾ ಇದೆ. ಅವರ ಹೊಸ ಲುಕ್ ನೋಡಿದ ತಕ್ಷಣ ಜನಗಳಿಗೂ ತುಂಬ ಇಷ್ಟ ಆಯಿತು. ವಾವ್, ಸೂಪರ್, ನಮ್ಮ ಧ್ರುವ ಸರ್ಜಾ ಅವರ ಯಂಗ್ ಲುಕ್ಕಿಗೆ ಮತ್ತೆ ಮರಳಿದ್ದಾರೆ ಅಂತೇಳ್ಬಿಟ್ಟು ತುಂಬ ಕ್ಯೂರಿಯಾಸಿಟಿ, ತುಂಬ ಕುತೂಹಲ ಕಾಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಅದು ನನಗೆ ತುಂಬ ಖುಷಿ ಅನ್ನಿಸ್ತು, ಒಂಥರ ಡಿಫ್ರೆಂಟ್ ಆಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಅದಾಗೆ ಈಗ ಅವರು ಕ್ರಿಮಿನಲ್ ಸಿನಿಮಾನೂ ಮಾಡ್ತಾಯಿದ್ದಾರೆ. ಆ ಕ್ರಿಮಿನಲ್ ಸಿನಿಮಾದಲ್ಲಿ ಅವರು ಶಿವ ಅನ್ನೋ ಪಾತ್ರ ಮಾಡ್ತಿರೋದು, ಅದಕ್ಕೂ ಕೂಡ ರಗ್ಗಡ್ ಆಗಿರಬೇಕು. ಉತ್ತರ ಕರ್ನಾಟಕದ ಭಾಷಾ ಶೈಲಿ ಅಂದಾಗ ರಗ್ಗಡ್ ಆಗಿರಬೇಕು, ಅದಕ್ಕೂ ಕೂಡ ಗಡ್ಡ ಬಿಟ್ಕೊಂಡು, ಅದು ಆಲ್ರೆಡಿ ಶೂಟಿಂಗ್ ಎಲ್ಲ 50% ಕಂಪ್ಲೀಟ್ ಆಗಿದೆ ಅಂತ. ಸೊ ಈಗ ಈ ಲುಕ್ಕು ಏನು ಹೊಸ ಸಿನಿಮಾಗ ಅಥವಾ ಸುಮ್ಮನೆ ಇರಲಿ ಅಂತ ಲುಕ್ ಚೇಂಜ್ ಮಾಡ್ಕೊಂಡ್ರ ಅದು ಗೊತ್ತಿಲ್ಲ. ಬಟ್ ಜನಗಳಿಗೆಲ್ಲ ತುಂಬ ಇಷ್ಟ ಆಗಿದೆ ಈ ಲುಕ್. ಹೀಗಾಗಿ ನೀ ಕಾಮೆಂಟ್ಸ್ ಎಲ್ಲ ನೋಡ್ಬೋದು, ಸೂಪರ್ ರೀ, ಮತ್ತು ಧ್ರುವ ಸರ್ಜಾ ಅವರು ಮತ್ತೆ ಅಗೇನ್ ಅದೇ ಲುಕ್ಕಲ್ಲಿ ಕಾಣಿಸ್ಕೊಟ್ಟಿರೋದು. ಬಟ್ ಇದೇ ಲುಕ್ಕಲ್ಲೇ ಮತ್ತೆ ಸಿನಿಮಾಗಳನ್ನ ಮಾಡಿ ಅಂತ ಹೇಳ್ಕೊತಾರೆ. ಇತ್ತೀಚೆಗೆ 2-3 ದಿನಗಳಿಂದ ಏನು ವೈರಲ್ ಆಗಿದೆಯಲ್ಲ, ಅವುಗಳನ್ನೆಲ್ಲ ನೀವು ಫೋಟೋಸ್ ಆಗಿರ್ಬೋದು, ವಿಡಿಯೋ ನೋಡಿದ್ದಿದ್ರೆ ಕಾಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ. ಧನ್ಯವಾದಗಳು.